ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇರಿ. ಆದ್ರೆ ಅಬ್ಸರ್ವ್ ಆಗ್ಬೇಡಿ. ಅರ್ಥ ಆಗಿಲ್ವಾ? ಅಬ್ಸರ್ವ್ ಬೇರೆ, ಅಬ್ಸರ್ವ್ ಬೇರೆ. ಅಬ್ಸರ್ವ್ ಅಂದ್ರೆ ನಿಮ್ಮ ಸುತ್ತಮುತ್ತಲು ನಡೀತಾ ಇರುವ ಪ್ರತಿಯೊಂದು ವಿಷಯಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಏನ್ ಹೇಳಿ? ಅಬ್ಸರ್ವ್ ಮಾಡ್ತಾ ಇರಬೇಕು. ಆದ್ರೆ ನಿಮ್ಮನ್ನ ಹೀರ್ಕೊಳೋಂತ ಪರಿಸ್ಥಿತಿಗಳು ಬಂದ್ರೆ, ಅಂದ್ರೆ ಹೀರ್ಕೊಳೋದು ಅಂದ್ರೆ ಅಬ್ಸರ್ವ್ ಆಗೋದು ಅಂತ ಪರಿಸ್ಥಿತಿ ಬಂದ್ರೆ ನೀವು ಅಬ್ಸರ್ವ್ ಆಗಬೇಡಿ. ಎಚ್ಚರವಾಗಿರಿ. ಜೀವನ ಹಾಗೇ ಇರುತ್ತೆ. ನಿಮ್ಮನ್ನ ಅಬ್ಸರ್ವ್ ಮಾಡೋಕ್ಕಂತಾನೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇರುತ್ತೆ. ಆ ಪ್ರಯತ್ನದಿಂದ ನೀವು ಹೊರಗೆ ಬರಬೇಕು. ಅದು ಅವರು ಗಂಡು ಮಕ್ಕಳಾದ್ರೂ ಆಗಿರ್ಬೋದು, ಹೆಣ್ಣು ಮಕ್ಕಳಾದ್ರೂ ಆಗಿರ್ಬೋದು. ಆದ್ರೆ ಈ ತರ ವಿಚಾರದಲ್ಲಿ ಅಬ್ಸರ್ವ್ ಆಗ್ತಾ ಇದ್ರೆ ನಿಮ್ಮ ಜೀವನವನ್ನ ನೀವೇ ಚಿತೆಗೆ ಕೊಟ್ಟಂತೆ.